ಪ್ರೈಸ್ ಏನಾದರೂ ಜಾಸ್ತಿ ಆಗಿದೆಯಾ? ಇಲ್ಲ, ಆಗಿದ್ರು ನಾವು ಈ ಬಾರಿ ಮಾಡಬಾರ್ದು ಯುಗಾದಿ ಹಬ್ಬಕ್ಕೆ ಅಂತೇಳಿ ಸೇಮ್ ಏನು ರೇಟ್ ಮಾಡ್ತಾ ಇದ್ದೋ ಅದೇ ರೇಟೇ ಮಾಡ್ತಾ ಇದ್ದೀವಿ ಮೇಡಮ್. ಯುಗಾದಿ ಹಬ್ಬದಲ್ಲಿ ಏನೂ ಡಿಫ್ರೆನ್ಸ್ ಇರಲಿಲ್ಲ. ಎಷ್ಟೇ ಇದ್ದಿದ್ರೂ ಯುಗಾದಿ ಹಬ್ಬ ಮಾಂಸ ತಿನ್ನೋ ಹೊಸ್ತಡಕ್ಕೆ ಮಾಡ್ತಕ್ಕಂಥ ಸಂಭ್ರಮ ಚೆನ್ನಾಗಿ ಮಾಡ್ತಾಯಿದ್ದಾರೆ. ರೆಗ್ಯುಲರ್ ಬರ್ತಕ್ಕಂಥ ಕಸ್ಟಮರ್ಸ್ ಇದ್ದಾರೆ. ಅವರಂತೂ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಆದರೂ ಕಾದು ತೊಗೊಂಡೋಗ್ತಾರೆ. ಇಲ್ಲೇ ತೊಗೊಂಡೋದ್ರೇ ಅವ್ರಿಗೂ ಒಂದು ಸಮಾಧಾನ. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾಡಿನೆಲ್ಲೆಡೆ ನಿನ್ನೆ ಯುಗಾದಿ ಸಂಭ್ರಮ ಎಲ್ಲೆಡೆ ಮನೆ ಮಾಡಿತ್ತು. ಇವತ್ತು ಯುಗಾದಿಗೆ ವಿಶೇಷವಾಗಿ ಪ್ರತಿಯೊಬ್ಬರು ಕೂಡ ಸಾಂಪ್ರದಾಯಿಕವಾಗಿ ಯುಗಾದಿಯ ಮಾರನೇ ದಿನ ಹೊಸತೊಡುಕು ಅನ್ನುವಂತಹ ಆಚರಣೆಯನ್ನ ಮಾಡ್ತಾರೆ. ಇವತ್ತು ಹೊಸತೊಡುಕುವ ದೃಶ್ಯಾವಳಿ ಬ್ಯಾಂಗ್ಳೂರಲ್ಲಿ ಅಂದರೆ ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ಯಾವ ರೀತಿಯಾಗಿ ಮನೆ ಮಾಡಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು, ಮಾಂಸದ ಅಂಗಡಿಯ ಮುಂದೆ ಜನ ಕ್ಯೂ ನಿಂತಿರುವಂಥದ್ದು. ಬೆಳಗ್ಗೆ 6 ಗಂಟೆಯಿಂದಲೇ ಈ ಕ್ಯೂ ಆರಂಭವಾಗಿರುವಂಥದ್ದು. ಬೆಳಗಿನ ಜಾವದಿಂದಲೂ ಕೂಡ ಹೊಸತೊಡುಕುಗೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡು ಮಾಂಸದ ಅಂಗಡಿಗಳಿಗೆ ಬಂದು ಸಾಕಷ್ಟು ಜನರಿಗೆ ಒಂದು ರೀತಿಯಲ್ಲಿ ಇವತ್ತು ಸಂಭ್ರಮದ ಆಚರಣೆ ಅಂತಲೇ ಹೇಳ್ಬೋದು. ಯುಗಾದಿ ಹೇಗೆ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡ್ತಾರೆ, ಅದೇ ರೀತಿ ಹೊಸತೊಡುಕು ಕೂಡ ಸಾಂಪ್ರದಾಯಿಕವಾಗಿ ಆಚರಿಸುವಂಥ ಒಂದು ಹಬ್ಬ. ಅಂದರೆ ಮಾಂಸ ಮಾಡುವವರು ಮನೆಯಲ್ಲಿ ಮಾಂಸವನ್ನು ಮಾಡಿ ಮಾಂಸಾಹಾರಿಗಳು ಆಚರಣೆಯನ್ನು ಮಾಡಿದ್ರೆ, ಇನ್ನು ಕೆಲವರು ಸಿಹಿ ಅಂದರೆ ಸಸ್ಯಾಹಾರಿಗಳೇನಿದ್ದಾರೆ ಅವರು ಮನೆಯಲ್ಲಿ ಸಿಹಿಯನ್ನು ಮಾಡಿ ತಿನ್ನುವಂಥದ್ದು ಸಾಂಪ್ರದಾಯಿಕವಾಗಿ ಬಂದಿರುವಂತಹ ಆಚರಣೆ. ಅದೇ ರೀತಿ ಪ್ರತಿ ವರ್ಷವೂ ಕೂಡ ಹೊಸತೊಡುಕು ಆಚರಣೆಯಲ್ಲಿ ಮಾಂಸದ ಅಂಗಡಿ ಎದುರು ಇದೇ ದೃಶ್ಯಾವಳಿಗಳನ್ನು ನಾವು ನೋಡ್ತೀವಿ. ಇವತ್ತು ಕೂಡ ಬೆಳಗಿನ ಜಾವದಿಂದಲೂ ಕೂಡ ಇದೇ ದೃಶ್ಯಾವಳಿಗಳು ಈ ಮಾಂಸದ ಅಂಗಡಿ ಮುಂದೆ ಏರ್ಪಟ್ಟಿರುವಂಥದ್ದು. ಸಾಕಷ್ಟು ಜನರು ಬಂದು ಕ್ಯೂ ನಿಂತಿರೋದು. ಇನ್ನು ಮಾಂಸದ ರೇಟನ್ನು ಕೇಳಿದ್ರೆ ಯಾವುದೇ ರೀತಿಯಲ್ಲಿ ಮಟನ್ ಅಂಗಡಿಯಲ್ಲಿ ರೇಟು ಜಾಸ್ತಿ ಆಗಿಲ್ಲ. ಅಂದರೆ ಕಳೆದ ವರ್ಷ ಯುಗಾದಿ ಹಬ್ಬ ದಿನ, ಹೊಸತೊಡುಕು ದಿನ ಯಾವ ಪ್ರೈಸನ್ನು ಇಟ್ಟಿದ್ರೋ ಈ ಬಾರಿಯೂ ಕೂಡ ಅದೇ ಪ್ರೈಸನ್ನು ಇಟ್ಟು ಜನರಿಗೆ ಅನುಕೂಲ ಆಗುವಂತೆ ಮಾಡಿರುವಂಥದ್ದು. ಇವತ್ತು ನಮ್ಮ ಜೊತೆ ನಾನಿವತ್ತು ಪಾಪಣ್ಣ ಮಟನ್ ಸ್ಟಾಲ್ ಬಳಿ ಇದ್ದೀನಿ. ಅವರು ಕೂಡ ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಎಷ್ಟು ಹೊತ್ತಿಂದ ಸರ್ ಸ್ಟಾರ್ಟ್ ಆಗಿದೆ ಜನ? 2:30ಇಂದ. ಬೆಳಗ್ಗೆ 2:30ಇಂದ. ಪ್ರತಿ ವರ್ಷವೂ ಕೂಡ ಬೆಳಗ್ಗೆ 2:30ಇಂದ? ಹೌದು, ಪ್ರತಿ ವರ್ಷ ಅಂದರೆ 2:30-3 ಗಂಟೆ ಸ್ಟಾರ್ಟ್ ಆಗಿಬಿಡುತ್ತೆ. ಏನಾದರೂ ಪ್ರೈಸ್ ಏನಾದರೂ ಜಾಸ್ತಿ ಆಗಿದೆಯಾ? ಇಲ್ಲ, ಆಗಿದ್ರು ನಾವು ಈ ಬಾರಿ ಮಾಡಬಾರ್ದು ಯುಗಾದಿ ಹಬ್ಬಕ್ಕೆ ಅಂತೇಳಿ ನಮ್ಮ ಗ್ರಾಹಕರಿಗೆ ಒಂದು ಸೇಮ್ ಏನು ರೇಟ್ ಮಾಡ್ತಾ ಇದ್ದೋ ಅದೇ ರೇಟೇ ಮಾಡ್ತಾ ಇದ್ದೀವಿ ಮೇಡಮ್. ಒಟ್ಟಿನಲ್ಲಿ ಇವತ್ತು ಎಷ್ಟು ಕುರಿ ಹೊಡಿಬಹುದು ಅಂತ ಅನ್ಸುತ್ತೆ? ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಬೋದು. ಜನ ಒಂದು ಎಷ್ಟು ಕಡೆ ಸರ್ವಿಸ್ ಸ್ಟಾಫ್ ಎಷ್ಟಿದೆ ಅಷ್ಟು ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಂದಾಜು ಕಳೆದ ಬಾರಿ ಎಷ್ಟು ಕುರಿ ಹೊಡೆದಿದ್ರೆ ಈ ಬಾರಿ ಎಷ್ಟೇನಾದರೂ ಒಂದು ಅಂದಾಜು ಇದೆಯಾ? ಅದು ನೆನಪಿಲ್ಲ. ಈ ಬಾರಿ ಕಳೆದ ಬಾರಿ ಕಡಿಮೆನೇ, ಯಾಕಂದ್ರೆ ಗುರುವಾರನೂ ಬಿದ್ದಿತ್ತು. ಈ ವಾರ ಶುಕ್ರವಾರ ಪರವಾಗಿಲ್ಲ ಇರೋದ್ರಲ್ಲಿ. ಭಾನುವಾರ ಬುಧವಾರ ಬಿದ್ದರೆ ಇನ್ನೂ ಹೆಚ್ಚಾಗಿರುತ್ತೆ, ಜಾಸ್ತಿ ಇರುತ್ತೆ. ಅಂದಾಜು ಒಂದು 1000 ಮೇಲೆ ದಾಟಬಹುದು ಅಷ್ಟೆಲ್ಲ ದಾಟಕ್ಕೆ ಚಾನ್ಸ್ ಇಲ್ಲ. ಎಲ್ಲ ಕಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಈಗ ಮಾಡ್ತಲೇ ಇದ್ದಾರೆ, ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇರ್ತೀವಿ. ಇನ್ನು ಕಳೆದ ಬಾರಿಗೂ ಈ ವರ್ಷಕ್ಕೂ ಏನಾದರೂ ಡಿಫ್ರೆನ್ಸ್ ಅನ್ನುವಂಥದ್ದು ಏನಾದರೂ ಇದೆ? ಯುಗಾದಿ ಹಬ್ಬದಲ್ಲಿ ಏನೂ ಡಿಫ್ರೆನ್ಸ್ ಇರಲಿಲ್ಲ. ಎಷ್ಟೇ ಇದ್ದಿದ್ರೂ ಯುಗಾದಿ ಹಬ್ಬ ಮಾಂಸ ತಿನ್ನೋ ಹೊಸ್ತಡಕ್ಕೆ ಮಾಡ್ತಕ್ಕಂಥ ಸಂಭ್ರಮ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಏನಾದರೂ ಏನೂ ಇದಾಗಲ್ಲ. ಒಳ್ಳೆ ವಾರ ಬೀಳಬೇಕು, ಇರೋಲ್ಲಿ ಪರವಾಗಿಲ್ಲ ಆಗ್ತಾಯಿದೆ. ಭಾನುವಾರ ಬುಧವಾರ ಇನ್ನೂ ಜೋರಾಗಿರುತ್ತೆ. ಶುಕ್ರವಾರ ಒಂದು 20% ಕಡಿಮೆ ಇರುತ್ತೆ. ಮತ್ತು ಭಾನುವಾರ ಪಿಕಪ್ ಆಗಿಬಿಡುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಹಲವಾರು ಮಟನ್ ಅಂಗಡಿಗಳಿದ್ದಾವೆ, ಹಲವಾರು ಮಾಂಸದ ಅಂಗಡಿಗಳಿದೆ. ಆದರೆ ಪಾಪಣ್ಣ ಮಟನ್ ಸ್ಟಾಲ್ ಅಂದರೆ ಹೊಸತೊಡುಕುಗೆ ಒಂದು ರೀತಿಯಲ್ಲಿ ಏನೋ ಒಂದು ಕನೆಕ್ಷನ್ ಸರ್, ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ನಮ್ಮ ಶಿಸ್ತು ಮೊದಲಿಂದನೂ ಅದೇ ರೀತಿ ಬಂದಿದೆ. ನಮಗೆ ರೆಗ್ಯುಲರ್ ಬರ್ತಕ್ಕಂಥ ಕಸ್ಟಮರ್ಸ್ ಇದ್ದಾರೆ. ಅವರಂತೂ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಆದರೂ ಕಾದು ತೊಗೊಂಡೋಗ್ತಾರೆ. ಇಲ್ಲೇ ತೊಗೊಂಡೋದ್ರೇ ಅವ್ರಿಗೂ ಒಂದು ಸಮಾಧಾನ. ನಮಗೂ ಅವ್ರು ಯಾವ ರೀತಿ ಕೊಡ್ತಾ ಇದ್ದೀವಿ ವರ್ಷ ಪೂರ್ತಿ ಅದೇ ರೀತಿ ಕೊಡಬೇಕು ಅಂತ. ಕೆಲವು ಕಡೆ ಏನಾಗುತ್ತೆ, ಹಬ್ಬ ಅಂದ್ಬಿಟ್ಟು ಉಚ್ಚಾಪಟ್ಟೆ ಹೆಂಗಂದ್ರೆ ಕಟ್ ಮಾಡೋದು ಕೊಡೋದು ಅದೊಂಥರ ದೊಂಬಿ ಮಾಡ್ಕೊಳ್ತಾರೆ. ನಮ್ಮ ಅಂಗಡಿಯಲ್ಲಿ ಒಂದು ಶಿಸ್ತಾಗಿ ಅದೇ ಕ್ವಾಲಿಟಿ ಹಂಗೆ ಯಾವ ರೀತಿ ಕೊಡ್ತೀವಿ ಅದೇ ರೀತಿ ಕೊಡ್ತಾ ಇರ್ತೀವಿ. ಅದರಿಂದ ಸ್ವಲ್ಪ ಅದನ್ನು ಹಂಗೆ ಥ್ಯಾಂಕ್ ಯು. ಕೇಳಿದ್ರಲ್ಲ ವೀಕ್ಷಕರೇ, ಪಾಪಣ್ಣ ಮಟನ್ ಸ್ಟಾಲ್ ಅಂತಂದರೆ ಬೆಂಗಳೂರಿನ ಸಿಲಿಕಾನ್ ಸಿಟಿ ಜನರಿಗೆ ಏನೋ ಒಂದು ರೀತಿಯಲ್ಲಿ ವಿಶೇಷವಾದಂಥದ್ದು. ಯಾವಾಗಲೂ ಕೂಡ ಹೊಸತೊಡುಕುಗೆ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಜನ ತುಂಬಿರ್ತಾರೆ. ಇನ್ನು ಪಾಪಣ್ಣ ಅವರು ಹೇಳಿದ ಹಾಗೆ 2:45ಗೆ ಬೆಳಗ್ಗೆ 2:45-3 ಗಂಟೆ ಹಾಗೆಯೇ ಆರಂಭವಾದಂತಹ ಕ್ಯೂ ಇನ್ನೂ ಕೂಡ ಕ್ಯೂ ಇದೆ. ಇನ್ನು ಜನ ಬರ್ತಾನೆ ಇದ್ದಾರೆ. ಹೊಸತೊಡುಕುಗೆ ಸಿಲಿಕಾನ್ ಸಿಟಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಜನರು ಮಾಂಸವನ್ನು ಮನೆಗೆ ಹೊತ್ತೊಯ್ತಾ ಇದ್ದಾರೆ. ಒಟ್ಟಾರೆ
ಹೊಸ ತೊಡಕಿನಿಂದ ಏನೇ ಕಷ್ಟ ಸಂಕಷ್ಟಗಳಿದ್ರೂ ಕೂಡ ಎಲ್ಲವೂ ಕೂಡ ಹೊಸ ತೊಡಕು ಜೊತೆಗೆ ಪರಿಹಾರ ಆಗಲಿ ಅಂತ ಹೇಳ್ತಾ ಈ ಬಾರಿಯ ಯುಗಾದಿ ನಿಮ್ಮ ಮನೆಯಲ್ಲಿ ಸಂಭ್ರಮ, ಯಶಸ್ಸು, ಐಶ್ವರ್ಯವನ್ನ ನೀಡ್ತಾ ಇರಲಿ. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಶಮಿ ಶೆಟ್ಟಿ, ಬ್ಯಾಂಗ್ಳೂರು.